गीतामहात्म्ये श्रीभगवानुवाच ऊर्ध्वमूलमधः शाखम् अश्वत्थं प्राहुरव्ययम् छन्दांसि यस्य पर्णानि यस्तं ವೇದ ಸ ವೇದವಿತ್. ಬೇರುಗಳು ಮೇಲೆ ರೆಂಬೆಗಳು ಕೆಳಗಿರುವ ಅಂದರೆ ತಲೆ ಕೆಳಗಾಗಿರುವ ಅವಿನಾಶಿಯಾದ ವೃಕ್ಷ. ಇಲ್ಲಿ ಬೇರುಗಳನ್ನು ಈಶ್ವರನಿಗೂ ಕಾಂಡಗಳನ್ನು ಬ್ರಹ್ಮನಿಗೂ ಹೋಲಿಸಲಾಗಿದೆ, ಎಲೆಗಳನ್ನು ವೇದಗಳಿಗೂ ಹೋಲಿಸಲಾಗಿದೆ. ಭಗವಂತನು ಈ ಸಂಸಾರವನ್ನು ಒಂದು ಬೃಹತ್ ವೃಕ್ಷಕ್ಕೆ ಹೋಲಿಸಿದ್ದಾನೆ. ಈ ಮರವನ್ನು ಅಶ್ವತ್ಥ ವೃಕ್ಷವೆಂದು ಕರೆಯುತ್ತಾರೆ. ಇದು ಪೂಜನೀಯ ಹಾಗೂ ಪವಿತ್ರವಾದದ್ದು, ವೈಜ್ಞಾನಿಕವಾಗಿಯೂ ಶ್ರೇಷ್ಠವಾಗಿದೆ. ಇದು ಆಮ್ಲಜನಕವನ್ನು ಯಥೇಚ್ಛವಾಗಿ ಬಿಡುಗಡೆ ಮಾಡುತ್ತದೆ. ಇಂತಹ ಪವಿತ್ರವಾದ ವೃಕ್ಷದ ಬಗ್ಗೆ ತಿಳಿದವನು ವೇದಗಳ ತಾತ್ಪರ್ಯವನ್ನು ತಿಳಿದವನಾಗಿರುತ್ತಾನೆ. ಸಂಸಾರವನ್ನು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸುವ ಮೂಲಕ ಪರಮಾತ್ಮನು ಇಲ್ಲಿ ತತ್ವವನ್ನು ಬಹಳ ಸುಂದರವಾಗಿ ನಿರೂಪಿಸಿದ್ದಾನೆ. ಅಶ್ವತ್ಥ ಎನ್ನುವ ಶಬ್ದಕ್ಕೆ ತಾತ್ವಿಕ ಅರ್ಥ ಶ್ವಃ ನ ತಿಷ್ಠತಿ ಇತಿ ಅಶ್ವತ್ಥ ಎಂದರೆ ನಾಳೆಯ ತನಕ ಯಾವುದು ಉಳಿಯುವುದಿಲ್ಲವೋ ಇದು ಅಶ್ವತ್ಥ. ಅಂದರೆ ಸಂಸಾರವು ಕ್ಷಣಭಂಗುರವಾದುದು ಎಂದರ್ಥ. ಅಂದರೆ ಅಶ್ವತ್ಥ ಎಂದರೆ ಇವತ್ತು ಇದ್ದಂತೆ ನಾಳೆ ಇರದ, ಅಂದರೆ ಕ್ಷಣಿಕವಾದುದು. ಎಲೆಗಳೆಲ್ಲ ಉದುರಿದಾಗ ಸತ್ತಂತೆ ಕಂಡರೂ ಮತ್ತೆ ಚಿಗುರುವ ಒಂದು ಬಗೆಯ ವಿಶೇಷ ವೃಕ್ಷ ಇದು. 3-4 ತಲೆಮಾರಿನ ತನಕ ಬದುಕುವ ಈ ಮರದಂತೆ ನಮ್ಮ ಸಂಸಾರವೂ ಕೂಡ ಮುಂದುವರಿಯುತ್ತಾ ಇರುತ್ತದೆ. ಅಂದರೆ ನಮ್ಮ ಸಂಸಾರವೂ ಕೂಡ ಅನಾದಿ ಕಾಲದಿಂದ ಮುಂದುವರಿಯುತ್ತಿರುವಂತೆ ಈ ವೃಕ್ಷವು ಅತಿ ದೀರ್ಘಕಾಲದವರೆಗೂ ಇರುತ್ತದೆ. ಇಂಥ ಪವಿತ್ರವಾದ ವೃಕ್ಷದ ಹಾಗೆ ಭಗವದ್ಗೀತೆಯು ನಿರಂತರ ಜನಮನಗಳಲ್ಲಿ ಇರುವಂತೆ ನೋಡಿಕೊಳ್ಳೋಣ. ಈ ವೃಕ್ಷವು ಹೇಗೆ ಹೆಮ್ಮರವಾಗಿ ಬೆಳೆಯುತ್ತದೆಯೋ ಹಾಗೆ ಭಗವದ್ಗೀತೆಯು ಬೃಹದಾಕಾರದಲ್ಲಿ ಬೆಳೆದು ಎಲ್ಲೆಡೆಗಳಲ್ಲೂ ಕವಲೊಡೆಯಲಿ, ಪಸರಿಸಲಿ ಎಂದು ಪರಮಾತ್ಮನಲ್ಲಿ ಪ್ರಾರ್ಥಿಸೋಣ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು.